ಕುಶಲ್ ಅಂಡ್ ಟೀಮ್ ಅಪ್ಪು ಸಂಗಡಿಗರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಎಲ್ಲ ಸಂಗಡಿಗಳು ಕೂಡ ಕಾಲಷ್ಟು ಕೆಲವು ದಿನಗಳ ಹಿಂದೆ 1 ವಾರದಿಂದ 10 ದಿನಗಳ ಕಾಲ ಹಗಲು ರಾತ್ರಿ ನೋಡದೆ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡೋಕ್ಕೆ ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಅಭಿ ಮತ್ತು ಸಂಗಡಿಗರು ಮುಖ್ಯ ರೂವಾರಿಗಳು ಕೂಡ ಅಭಿಯವರು ಕೂಡ ಎಲ್ಲ ಅಭಿ ಮತ್ತು ಸಂಗಡಿಗರು ಎಲ್ಲ ಸಂಗಡಿಗರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕೂಡ ಒಂದು ಟೂರ್ನಮೆಂಟ್ ಅನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಗಣ್ಯರಿಗೂ ಆತ್ಮೀಯ ಆದರಣೀಯ ಸ್ವಾಗತನ ಕೋರ್ಬಯಸ್ತಾ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಧನ್ಯವಾದಗಳನ್ನ. ಗೌರವಿಸ್ತಾ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಶ್ರೇಷ್ಠ ಕಪ್ 2025 ಅಂತಿಮ ಪಂದ್ಯಕೂಟ ಟಾಸ್ ಕಾರ್ಯ ಕೂಡ ಪ್ರಕ್ರಿಯೆಯಲ್ಲಿ ಕೂಡ ನಡೀತಾ ಇದೆ. ಟೀಮ್ ಅಪ್ಪು ಸಚಿನ್ 11 ಬೆಂಗಳೂರು ಎರಡು ತಂಡಗಳು ಕೂಡ ಅಂಕಣ ಒಳಭಾಗದಲ್ಲಿ. ಗಣ್ಯಾತಿ ಗಣ್ಯರು ಅವರ ಸಮಯವನ್ನು ಬಿಡುವು ಮಾಡಿಕೊಂಡು ಈ ಟೂರ್ನಮೆಂಟ್ಗೆ ಆಗಮಿಸಿದ್ದಾರೆ. ಎಲ್ಲ ಗಣ್ಯಾತಿ ಗಣ್ಯರಿಗೂ ಈ ಸಂಘಟನೆಯಿಂದ ಅದೇ ರೀತಿಯಾಗಿ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ಸದಸ್ಯರ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇವೆ. ಎಲ್ಲರ ಗಣ್ಯಾತಿ ಗಣ್ಯರಿಗೂ ಧನ್ಯವಾದ ಸರ್. ಎಲ್ಲರಿಗೂ ಟಾಸ್ ಆಯ್ತಣ್ಣ.
ಟೀಮ್ ಅಪ್ಪು ನಿರ್ಣಯವನ್ನ ಈಗ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ. ಶುಕ್ರವಾರದಿಂದ ಶುರುವಾದ ಟೂರ್ನಮೆಂಟ್ ಇವತ್ತು ಶನಿವಾರ ಮತ್ತು ಅದೇ ರೀತಿಯಾಗಿ ಇವತ್ತು ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ. ಕೊನೆಯ ಫೈನಲ್ ಪಂದ್ಯಕೂಟ ಮಾತ್ರ ಬಾಳ್ತಾ ಇದೆ. ಯಾವ ರೀತಿ ಈಗ ಫೈನಲ್ ಪಂದ್ಯಕೂಟ ಇಂಟರ್ ಮ್ಯಾಚ್ ಯಾರ ಮೂಡಿಗೆ ಪ್ರಶಸ್ತಿ ಎನ್ನುವುದನ್ನ ಕಾದ್ ನೋಡ್ಬೇಕಾಗ್ತದೆ. ಫೈನಲ್ ಪಂದ್ಯಕೂಟದಲ್ಲಿ ಸಚಿನ್ 11 ವರ್ಸಸ್ ಟೀಮ್ ಅಪ್ಪು ಸೆಣಸಾಡಲಿದ್ದಾರೆ. ಹಲೋ 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 ಮೈಕ್ ಟೆಸ್ಟಿಂಗ್ 1 2 3 4 5 6 ಎಲ್ಲ ಪಂದ್ಯಾಟಗಳು ಸೀರಿಯಲ್ ಪಂದ್ಯಾಟಗಳು ಎಲ್ಲ ಮುಕ್ತಾಯ ಆಗ್ತಾ ಇದೆ. ಒನ್ ಅಂಡ್ ಒನ್ಲಿ ಫೈನಲ್ ಮ್ಯಾಚ್ ಇಸ್ ಬ್ಯಾಲೆನ್ಸಿಂಗ್. ಸಚಿನ್ ಹಲೋ ಹಲೋ ಮೈಕ್ ಟೆಸ್ಟಿಂಗ್ 1 2 3 ಹಲೋ 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 ಮೈಕ್ ಟೆಸ್ಟಿಂಗ್ 1 2 3 ಮತ್ತೆ ಫೈನಲ್ ಪಂದ್ಯಾಟಗಳು ಟೀಮ್ ಅಪ್ಪು ಒಂದು ಟಾಸ್ ಅಂಡ್ ಎಲೆಕ್ಟೆಡ್ ಟು ಡಿಸಿಷನ್ ತಿಳಿಸಬೇಕಂತ ಒಂದು ಸೂಚನೆ ರವಾನೆಯನ್ನು ಕೊಡ್ತಾ ಇದ್ದಾವೆ. ಶಿವ ಮತ್ತು ಸಂಗಡಿಗರು ಎಸ್ ಟೀಮ್ ಅಪ್ಪು ಒಂದು ಟಾಸ್. ಸೀನಾ ಅವರೇ ಟಾಸ್ ಅನ್ನ ಜಯಿಸಿರ್ಕಂತ ತಂಡ ಡಿಸಿಷನ್ ಅನ್ನ ತಿಳಿಸತಕ್ಕದ್ದು. 36 ಚೆಂಡುಗಳ ಪಂದ್ಯಕೂಟ ಎಲ್ಲ ಜಯಿಸಿರ್ಕಂತ ತಂಡಕ್ಕೆ 1,11,111 ಮತ್ತು ಆಕರ್ಷಕ ಟ್ರೋಫಿಯನ್ನು ಕೊಟ್ಟು ಗೌರವಿಸ್ತಾರೆ. ಬಹಳಷ್ಟು ಉತ್ತಮ ರೀತಿಯ 3 ದಿನಗಳ ಕಾಲ ಹಗಲ ರಾತ್ರಿಯ ಪಂದ್ಯಕೂಟವನ್ನು ಆಯೋಜನೆ ಮಾಡ್ತಾ ಇದೆ.
ಮತ್ತೆ ಈಗ ಫೈನಲ್ ಪಂದ್ಯಕೂಟ ಒಂದು ಟೀಮ್ ಆಫ್ ವರ್ಸಸ್ ಸಚಿನ್ 11 ತಂಡದ ನಡುವಿನ ಕೊನೆಯ ಫೈನಲ್ ಪಂದ್ಯಕೂಟ ಈಗ ಶುರುವಾಗ್ತದೆ. ಫೈನಲ್ ಪಂದ್ಯದ ವಿದ್ಯಮಾನಕ್ಕಾಗಿ ನೆನಮಂಗಲದ ರಂಜಿತ್ ಮುಂದುವರಿಸ್ತಾರೆ. ಒಂದು 5 ನಿಮಿಷಗಳು ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಂಜಿತ್, ಸ್ವಲ್ಪ ಮಟ್ಟಿಗೆ ತಾಳ್ಮೆಯ ಪರೀಕ್ಷೆಗಳು ನಿಮಗೆ ಇದೆ. ಟಾಸ್ ಅನ್ನ ಜಯಿಸಿದ ತಂಡ ಟೀಮ್ ಅಪ್ ಈಗ ಕ್ಷೇತ್ರ ಎತ್ಕೊಳ್ತಾ ಇದೆ. ತನ್ನ ಮೂಲಕ ಈಗ ಸಚಿನ್ 11 ದಾಂಡಿಗರು ಕೂಡ ಅಂಕಣ ಒಳಭಾಗದಲ್ಲಿ ಪ್ರವೇಶವನ್ನ ಮಾಡಿದ್ದಾರೆ. ಹಲೋ ಹಲೋ ಎಸ್ ಮ್ಯಾಡಿ, ನಮ್ಮ ಗೆಳೆಯರೇ ದಯಮಾಡಿ ಬನ್ನಿ ನಮ್ಮೊಂದಿಗೆ ಜೊತೆಗೂಡಿಗಾಗಿ ಬರಬೇಕು. ಮ್ಯಾಡಿ ಅವರು ಎಲ್ಲಿದ್ದೀರಾ? ಸಚಿನ್ 11 ಮ್ಯಾಡಿ. ಸರ್, ಬ್ಯಾಟ್ಸ್ಮ್ಯಾನ್ ನೇಮ್ ಪ್ಲೇಸ್ ನಮಗೆ ಗೊತ್ತಾಗ್ತಾ ಇಲ್ಲ. ಸರ್ ದಯಮಾಡಿ 12 ಮ್ಯಾನ್ ನಮ್ಮೊಂದಿಗೆ ಕಳಿಸ್ಕೊಡಿ. ಸಚಿನ್ 11 ಒಂದು ನಿಮಿಷ ಇರಿ ಸರ್, ಆಡಿಸ್ಬೇಡಿ. ನವೀನಣ್ಣ ಇರಿ, ಹಾಕ್ಬೇಡಿ, ನಮಗೆ ತೊಂದರೆ ಆಗುತ್ತೆ. ಇದು ಫೈನಲ್ ಮ್ಯಾಚು, ಅಲ್ಲಿ ಅಪ್ಡೇಟ್ ಆಗಬೇಕು. ಪ್ಲೇಯರ್ ಹೆಸರು ನಮಗೆ ತೊಂದರೆ ಆಗುತ್ತೆ. ಪ್ಲೀಸ್ ದಯಮಾಡಿ ಯಾರು ಒಬ್ಬರು ಬನ್ನಿ, ಬೇಗ ಬನ್ನಿ ಸರ್, ಮೊದಲೇ ಟೈಮ್ ಆಗ್ತಿದೆ. ದಯಮಾಡಿ ಯಾರು ಒಬ್ಬರು ಬನ್ನಿ, 11 ಜನನೂ ಆಡೋಕ್ಕಾಗಲ್ಲ, ಬನ್ನಿ ಸರ್. ಎಸ್, ಬೇಗ ಬನ್ನಿ ಅಣ್ಣ. ಬ್ಯಾಟ್ಸ್ಮನ್ ಹೆಸರು ಹಂಗೆ ಹೇಳ್ಬಿಡಿ, ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ತಾರೆ. ವಿನೀಶ್,
ಮತ್ತೊಂದೆಡೆ ಅನಿತ್. ಮೊದಲ ಚೆಂಡು ಫೇರ್ ಡೆಲಾವಾರಿ. ಆಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆರಡನೇ ಬಾರಿ ಎರಡನೇ ಬಾರಿ ಎಸ್ತಿರ್ಕಂತ ಚೆಂಡು ಗೋಡದ ಹಿಂಬದಿಯಲ್ಲಿ ಒಂದು ಆಟದ ಹೆಚ್ಚುವರಿ ವಾಹಿನ ಮುಖಾಂತರವಾಗಿ ಒಂದು ಆಟದ ಹೆಚ್ಚುವರಿ. ಆಟಗಳಿಕೆ ಈಗ ಖಾತೆ ಕೂಡ ಆರಂಭವಾಗ್ತಾ ಇದೆ. ಎಸ್, ಈಗ ಒಟ್ಟಾರೆ ಗಳಿಕೆ 1 ನೋ ಲಾಸ್. ಪ್ರಶಸ್ತಿಯ ಪಂದ್ಯಕೂಟ ಬಹಳಷ್ಟು ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನಗಳು. ಅಂತಿಮ ಹಂತದಲ್ಲಿ ಕೇವಲ ಒಂದು ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆಗಳು. ಒಟ್ಟಾರೆ ಗಳಿಕೆ 2. 36 ಚೆಂಡಿನ ಪಂದ್ಯಕೂಟಗಳು. ಎಲ್ಲ ಸೀರಿಯಲ್ ಪಂದ್ಯಾಟಗಳು ಮುಕ್ತಾಯ ಆಗ್ತಾ ಇದೆ. ಈಗ ಅಂತಿಮ ಪಂದ್ಯಕೂಟ ಶಾಂತಾಂ ಪಾಪಂ. ಮೊದಲ ಓವರ್ನ ಮತ್ತೆ ಮೂರನೇ ಬಾರಿ ಮೂರನೇ ಬಾರಿ ಎಸ್ತರ್ಕಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನಗಳು. ನಾಗ ಮೂಲಕ ಡೈರೆಕ್ಟ್ ಅನ್ನು ಮಾಡಿದ ನಿಸ್ಸಂಶಯವಾಗಿ ವ್ಯಾಕ್ಟಿವ್ ಪೆವಲಿಯನ್ ಎಲ್ಲ ಟಿವಿ ಅಂಪೈರ್ಗೆ ಮರೆ ಹೋಗ್ತಾ ಇದ್ರು. ಮತ್ತೆ ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ನವೀನ್ ಅಂಕಣ ಹೊಳಭಾಗದಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಮೂಲಕ ಮತ್ತೆ ಆಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಒಂದು ಆಟ ಹೆಚ್ಚುವರಿ, ಒಂದು ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಅಂತಿಮ ಚೆಂಡು ಈಗ ಒಟ್ಟಾರೆ ಗಳಿಕೆ 4ಕ್ಕೆ ಏರಿಕೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನಗಳು. ನೆಟ್ಟ ನೇರ ಹೊಡೆತ 1 ಬೌನ್ಸ್. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆಗಳು. ಎಲ್ಲ ಜವಾಬ್ದಾರಿ ಅಂತ ಕ್ಷೇತ್ರಕ್ಷಣೆ ಬರ್ತಾ ಇಲ್ಲ. ಎಡವಿಕೆ ಬೌಂಡ್ರಿ 4 ಆಟದ ಹೆಚ್ಚುವರಿ. ನೀವು ಮಾಡುವ ತಪ್ಪುಗಳು ಅಂತಿಮ ಹಂತದಲ್ಲಿ ಬರುತ್ತೆ ನಿಮಗೆ 70ಗಳು. ಈಗ ಮತ್ತೊಂದು ಸೂಚನೆ ರವಾನೆ ಆಗ್ತಾ ಇದೆ. ಮೇಡ್ ಇನ್ ಓವರ್ ಅನ್ನ ದಾಖಲಾತಿಯನ್ನು ಮಾಡಿದ್ರೆ 1000 ಘೋಷಣೆ ಆಗ್ತಾ ಇದೆ. ಮಾರುತಿ ಅಣ್ಣ ಮತ್ತು ಪ್ರಕಾಶ್ ಪುಟ್ಟಣ್ಣ ಅವರ ಕಡೆಯಿಂದ 1000 ಘೋಷಣೆ ಆಗ್ತಾ ಇದೆ. ಮೇಡ್ ಇನ್ ಓವರ್ ದಾಖಲಾತಿಯನ್ನ ಮಾಡಿದ್ರೆ ಬಹುಶಃ ವಿಕೆಟ್ ಅನ್ನ ಪಡ್ಕೊಂಡ್ರೆ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡ್ರೆ 500 ಘೋಷಣೆ ಆಗ್ತಾ ಇದೆ. ಎಲ್ಲ ಆಟಗಾರರು ಇಲ್ಲಿ ಅಂಕಣ ಒಳಭಾಗದಲ್ಲಿ ಆಡುವಂತ ಆಟಗಾರರು ಗಮನವನ್ನು ಕೊಟ್ಟು ಕಿವಿಯನ್ನ ಕೊಟ್ಟು ಕೇಳಿಸ್ಕೋಬೇಕು. ಸಮಯ ಸರಿತಾ ಇದೆ, ಹೊತ್ತು ಕಳೀತಾ ಇದೆ, ಪಂದ್ಯಾಟದ ಚಿತ್ರಣಗಳು ಬದಲಾಗ್ತಾ ಇದೆ. ಮೊದಲ 6 ಚೆಂಡುಗಳ ಮುಕ್ತಾಯದ ಬಳಿಕ ಒಟ್ಟಾರೆ ಗಳಿಕೆ 8. ಯಾರಿಗೆ ನೆಂಟು ಯಾರಿಗೆ ಗಂಟು. ಆ ನೆಂಟಿನ ಪರಿಸ್ಥಿತಿ ಅನುಪಸ್ಥಿತಿ ಒತ್ತಡಗಳು ಏರಿಕೆ ಆಗ್ತಾ ಇದೆ. ನಾದಾಸ್ಲೋ ಹೋಟೆಲ್ ಅವರೇ ಬಹಳಷ್ಟು ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನಗಳು.
ಬೆಳ್ಳ ಬಹಳ ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ, ಜವಾಬ್ದಾರಿ ಅಂತ ಕ್ಷೇತ್ರರಕ್ಷಣೆ ಬರ್ತಾ ಇದೆ. ಒಂದು ಆಟದ ಹೆಚ್ಚುವರಿ, ಒಂದು ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಬಹಳಷ್ಟು ಶ್ರೀಮಂತಿಗೆ ಪಂದ್ಯಕೂಟ 3 ದಿನಗಳ ಕಾಲ ಹಗಲ ರಾತ್ರಿಯ ಪಂದ್ಯಕೂಟವನ್ನು ಆಯೋಜನೆ ಮಾಡಿದ್ರು. ಸಂಗಡಿಗರು ಕುಶಲಾನ್ ಟೀಮ್ ಅಪ್ಪು ಅಬೀರ್ ಅವರ ಸಂಗಡಿಗರು ಸಾರಥ್ಯದಲ್ಲಿ ಅಂತಿಮ ಪಂದ್ಯಕೂಟ ಬಹಳಷ್ಟು ಉತ್ತಮ ರೀತಿಯಲ್ಲಿ ಮುಂದುವರಿಕೆಯನ್ನು ಕಂಡು ಬರ್ತಾ ಇದೆ. ನಾದಾ ಜೋಸೆಫ್ ಫುಲ್ಟಾಸ್ ಬಹಳಷ್ಟು ಉತ್ತಮ ರೀತಿಯ ಹೊಡೆದ ಪ್ರಯತ್ನಗಳು ಸ್ಕ್ವೇರ್ ಭಾಗದಲ್ಲಿ ಅಂದಾಡದ ಹೆಚ್ಚುವರಿ ಕೇವಲ 1 ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಮತ್ತೆ 3ನೇ ಬಾರಿ ಮೊದಲ 2 ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಮತ್ತೆ 3ನೇ ಬಾರಿ ನಾದಾ ಸ್ಲೋಹ ಡೆಲಿವರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನಗಳು, 1 ಆಟ 2 ಆಟಗಳಿಗೆ ಸೇರ್ಪಡೆ ಆಗ್ತಾ ಇದೆ. ಕ್ಷೇತ್ರರಕ್ಷಣೆ ಎಡವಟ್ಟು, 1ರ ಬದಲಿಗೆ 2 ಹೊಡೆದ ಹೆಚ್ಚುವರಿ. ಚೆನ್ನೈ ಸ್ವಲ್ಪ ಮಟ್ಟಿಗೆ ಎಡವಟ್ಟನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರರಕ್ಷಕರ ಜವಾಬ್ದಾರಿಯಿಂದ ಕ್ಷೇತ್ರರಕ್ಷಣೆಯನ್ನು ಮಾಡಿದ್ರೆ ಟೀಮ್ ಅಪ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುತ್ತೆ. ಎಲ್ಲವಾದಲ್ಲಿ ರಿವರ್ಸ್ ಶಾಟ್ಗೆ ಪ್ರಯತ್ನಕ್ಕೆ ಕೇವಲ 1 ಹೊಡೆದ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಜಾಣ್ಮೆ ಆಟವನ್ನು ಆಡ್ತಾ ಇದೆ. ಮೊದಲ ಹಂತದಲ್ಲಿ ಸಚಿನ್ 11 ಬೆಂಗಳೂರು ಟೀಮ್ ಅಪ್ 1 ಟಾಸ್ ಅಂಡ್ ಎಲೆಕ್ಟೆಡ್ ಟು ಬಾಲ್ ಫಾಸ್ಟ್. ಎಫಾನ್ ಅಂಕಣ ಹೊಳಭಾಗದಲ್ಲಿ ದ್ವಿತೀಯ ಓವರ್ನ 5ನೇ ಬಾರಿ 5ನೇ ಬಾರಿ ಎಸ್ತಿರಗಂತ ಚೆಂಡು. ಓ ಮೈ ಗಾಡ್, ಸ್ಲೋ ಡೆಲಿವರಿ, ಕ್ಲೀನ್ ಬಾಲ್ಡ್, finish back to pavilion. What a such a nice bowling from Ifan. Slow ಡೆಲಿವರಿ ಎಲ್ಲಿ ವರ್ಕೌಟ್ ಆಗ್ತಾ ಇದೆ. ಟೀಮ್ ಅಪ್ಪುಗೆ ಸ್ವಲ್ಪ ಮಟ್ಟಿಗೆ ಟೀಮ್ ಅಪ್ಪು ರಿಲೀಫ್ ಆಗ್ತಾ ಇದೆ. ದ್ವಿತೀಯ ಓವರ್ನ ಅಂತಿಮ ಚೆಂಡು ಈಗ ಒಟ್ಟಾರೆ ಮಟ್ಟ ಆಗ್ತಾ ಇದೆ. ಇರ್ಫಾನ್ ಅವರು ಈಗ ಅಕೌಂಟ್ಗೆ ಜಮಾವಣೆ ಆಗ್ತಾ ಇದೆ. 500 ಘೋಷಣೆ ಆಗ್ತಾ ಇತ್ತು. ಮುಂಚಿತವಾಗಿ ನಾವು ಹೇಳಿದ್ವಿ ವಿಕೆಟ್ ಅನ್ನ ಪಡೆದುಕೊಂಡ್ರೆ 500 ಅಕೌಂಟ್ಗೆ ಕ್ರೆಡಿಟ್ ಆಗತ್ತೆ. ಬಹಳ ರೀತಿಯ ಹೊಡೆತಕ್ಕೆ ಪ್ರಯತ್ನಗಳು, ನೆಟ್ಟ ನೇರ ಹೊಡೆತ, 1 ಬಾಲ್ಸ್ ಬಾ 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 ಬೌಂಡ್ರಿ, 4 ಆಟದ ಹೆಚ್ಚುವರಿ. 17ಕ್ಕೆ ಏರಿಕೆ ಆಗ್ತಾ ಇದೆ. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ ಈಗ ಒಟ್ಟಾರೆಗಳಿಗೆ 17 ಸ್ವಲ್ಪ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಪ್ರತಿ ಒಂದು ಚೆಂಡುಗಳು ಪಂದ್ಯಾಟದ ಚಿತ್ರಣ ಬದಲಾಗ್ತಾ ಇದೆ. ಮೊದಲ 12 ಚೆಂಡು 17 ಆಟಗಳ ದಾಖಲಾತಿ ಮಾಡ್ತಾ ಇದೆ. ಸಚಿನ್ 11 ಫೇವರೇಟ್ಸ್ ಆಗ್ತಾ ಇದೆ. ಇನ್ನು ಕೂಡ 24 ಚೆಂಡುಗಳು ಬರಬೇಕಾಗಿದೆ ಮೊದಲ ಹಂತಕ್ಕಾಗಿ. ಈ ಓವರ್ನಲ್ಲಿ ಮೇಡ್ ಇನ್ ಓವರ್ ಅನ್ನ ದಾಖಲಾತಿನ ಮಾಡಿದ್ರೆ 1000 ಘೋಷಣೆ ಆಗ್ತಾ ಇದೆ. ಮತ್ತೆ ತಟ್ಟಿ ಬಟ್ಟೆ ಓಡುವ ಪ್ರಯತ್ನ, ಡಿಕ್ಲೇರ್ ಏರಿಯಾ ಕಾಣ್ಕೊಳ್ತಾ ಇದೆ. 1 ಆಟಗಳಿಗೆ ಮಾತ್ರ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ವಿಶೇಷ ಘೋಷಣೆ ಆಗ್ತಾ ಇದೆ. ಈ ಓವರ್ನಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನ ಗಳಿಸ್ಕೊಂಡ್ರೆ 1000 ಘೋಷಣೆ ಆಗ್ತಾ ಇದೆ.
ಮತ್ತೆ ಈಗ ಎಸ್ಕಾರ್ಕೆ ಭಾಗದಲ್ಲಿ ನವೀನ್ ಅಂತಿಮ ಎರಡನೇ ಚೆಂಡ್ಗಾಗಿ ಕಾನಿಯಾ 4 ಚೆಂಡಿಗೆ ಬಾಕಿ ಉಳಿತಾ ಇದೆ. ಹ್ಯಾಟ್ರಿಕ್ ವಿಕೆಟ್ ಘೋಷಣೆ ಆಗ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ ತೆಗೆದುಕೊಂಡ್ರೆ ನವೀನ್ ಈ ಬಾರಿ ಅವ್ರಿಗೆ ವಿಶೇಷ ಘೋಷಣೆ ಆಗ್ತಾ ಇದೆ. 1,000 ನಗದು ಘೋಷಣೆ ಆಗ್ತಾ ಇದೆ. ಎಸ್, ಮುಂದಿನ ವಿದ್ಯಮಾನಕ್ಕಾಗಿ ರಂಜಿತ್ ನೆನಮಂಗಲ ಮುಂದುವರಿಸ್ತಾರೆ. ಅಂತಿಮ ಎರಡನೇ ಓವರ್ನಲ್ಲಿ ಈಗ 4 ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ 1 ಚೆಂಡ್ಗಾಗಿ ನವೀನ್ ಮತ್ತೆ ಹಸ್ದಂತ ಚೆಂಡು ಈಗ ಡಾಟ್ ಬಾಲ್ ಆಗಿ ಸೇರ್ಪಡೆ ಆಗ್ತಾ ಇದೆ. ಕೇವಲ ಇನ್ನು 3 ಚೆಂಡು ಬಾಕಿ ಉಳಿತಾ ಇದೆ. 3 ಚೆಂಡಿನಲ್ಲಿ ಹ್ಯಾಟ್ರಿಕ್ ವಿಕೆಟ್ ಸಾಧನೆಯನ್ನು ಮಾಡಿಕೊಂಡ್ರೆ ನವೀನ್ ರವರ ಜೋಬಿಗೆ ಮಾರುತಿ ಮತ್ತು ಪುಟ್ಟಣ್ಣನವರಿಂದ 1,000 ರೂಪಾಯಿ ಘೋಷಣೆ ಆಗ್ತಾ ಇದೆ. ಸರ್ ಕ್ಷಮಿಸಿ, ಮಧು 1,000 ಘೋಷಣೆ ಆಗ್ತಾ ಇದೆ. ಮತ್ತೆ ಬಾರಿ ಕವರ್ಸ್ನಲ್ಲಿ ಗ್ಯಾಪ್ ಶಾಟ್ ದಾಖಲಿಸಿಕೊಳ್ತಾ ಇದ್ದಾರೆ. ತನ್ನ ಮೂಲಕ 4 ಓಟಗಳು ಸಹ ಸೇರ್ಪಡೆ ಆಗ್ತಾ ಇದೆ. ಸರ್ ಈಗ ವಿಶೇಷ ಘೋಷಣೆ ಕೂಡ ಆಗ್ತಾ ಇದೆ. ಟೀಮ್ ಅಪ್ಪು ತಂಡದಿಂದ ಯಾವುದೇ ಆಟಗಾರ ಮೇಡಿನ್ ಅಥವಾ ಹ್ಯಾಟ್ರಿಕ್ ವಿಕೆಟ್ ಸಾಧನೆ ಮಾಡಿದ್ರೆ ರೋಷನ್ ಅವರಿಂದ 1,000 ರೂಪಾಯಿ ಘೋಷಣೆ ಆಗ್ತಾ ಇದೆ. ಯಾರಿಗುಂಟು ಯಾರಿಗಿಲ್ಲ. ಮತ್ತೆ ಬಾರಿ ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1 ಬೌನ್ಸ್ ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ಬರ್ತಾ ಇದೆ. 2 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತನ್ನ ಮೂಲಕ ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. 3 ಓವರ್ ಮುಕ್ತಾಯಕ್ಕೆ ದಡದ ಮೊತ್ತ 24ಕ್ಕೆ ತಲುಪ್ತಾ ಇದೆ. ಕಂಪ್ಲೀಷನ್ ಆಫ್ 3 overs, ಇಟ್ಸ್ ಮೂವಿಂಗ್ ಟು 24 ರನ್ಸ್. ಹಲೋ, ಒಂದು ವಿಶೇಷ ಸೂಚನೆ ರವಾನೆ ಆಗ್ತಾ ಇದೆ. ಬಹುಶಃ 2 ವಿಕೆಟ್ ಅನ್ನ ಪಡ್ಕೊಂಡ್ರೆ ಈ ಓವರ್ನಲ್ಲಿ 2,000 ಘೋಷಣೆ ಆಗ್ತಾ ಇದೆ. ಸೋಮಣ್ಣ ಅವರ ಕಡೆಯಿಂದ 2,000 ಘೋಷಣೆ ಆಗ್ತಾ ಇದೆ. ಸೌಂಡ್ ಬರ್ತಿದೆ ನೋಡಪ್ಪ. ಮತ್ತೆ ಈಗ 4ನೇ ಓವರ್ಗಾಗಿ ಅರವಿಂದ್ ಬರ್ತಾ ಇದ್ದಾರೆ ಟೀಮ್ ಅಪ್ಪು ಪರವಾಗಿ. ಈ ಓವರ್ನಲ್ಲಿ 2 ವಿಕೆಟ್ ಪಡ್ಕೊಂಡ್ರೆ ಸೋಮಣ್ಣನವರಿಂದ 2,000 ಘೋಷಣೆ ಆಗ್ತಾ ಇದೆ. ತನ್ನ ಮೂಲಕ ವಿಕೆಟ್ ಪಡ್ಕೊಳ್ತಾರ ಅಥವಾ ಯಾವ ರೀತಿ ನೋಡ್ಬೇಕಾಗ್ತದೆ ಎಸ್ಕಾರ್ಕೆ ಭಾಗದಲ್ಲಿ. ಮತ್ತೆ ಈಗ ನಾಲ್ಕನೇ ಓವರ್ಗಾಗಿ ಅರವಿಂದ್ ಟೀಮ್ ಅಪ್ಪು ಪರವಾಗಿ.
ಬಹಳಷ್ಟು ಉತ್ತಮ ರೀತಿಯ ಎಸೆತ. ಯಾರ್ ಖರ್ಚು ಮಾಡೋ ಪ್ರಯತ್ನ ಯಾವುದೇ ಊಟಗಳಿಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ. ತನ್ ಮೂಲಕ ಎಸೆದಂತ ಚೆಂಡಿನಲ್ಲಿ ಈಗ ಡಾಟ್ ಬಾಲ್ ಆಗಿ ಸೇರ್ಪಡೆ ಆಗ್ತಾ ಇದೆ. 4ನೇ ಓವರ್ನಲ್ಲಿ ಅಂತಿಮ ಚೆಂಡು. ಈಗ 5 ಚೆಂಡು ಬಾಕಿ ಉಳಿತಾ ಇದೆ. ಮಾತ್ರ 2ನೇ ಎಸೆತಕ್ಕಾಗಿ ಅರವಿಂದ್ ಎಸ್ಗಾರ್ಕಿ ಭಾಗದಲ್ಲಿ. ಮತ್ತೆ ಬಾರಿ ಕವರ್ಸ್ ವಿಭಾಗದಲ್ಲಿ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ. ಒಂದು ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಬಾರಿ ಕವರ್ಸ್ ವಿಭಾಗದಲ್ಲಿ ಒಂದು ಓಟಗಳಿಗೆ ಮಾತ್ರ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯಾಗಿ ಕಾಮ್ಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ ಎಸ್ಗಾರ್ಕಿ ವಿಭಾಗದಲ್ಲಿ ಅರವಿಂದ್. 4ನೇ ಓವರ್ನಲ್ಲಿ 3 ಚೆಂಡಿಗೆ ಬಾಕಿ ಉಳಿತಾ ಇದೆ. ಈ ಬಾರಿ ಔಟರ್ ಚುಮಕ ಹಿಂಬದಿಯಲ್ಲಿ ಒಂದು ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ನಾಲ್ಕನೇ ಓವರ್ನ ಕೊನೆ 2 ಚೆಂಡು ಈಗ ಬಾಕಿ ಉಳಿತಾ ಇದೆ ಎಸ್ಗಾರ್ಕಿ ಭಾಗದಲ್ಲಿ. ಮತ್ತೆ ಅರವಿಂದ್ ತಟ್ಟಿ ಮೋಟಿ ಓಡುವ ಪ್ರಯತ್ನ. ಮೂರ್ತಿಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡ್ತಾ ಇದ್ದಾರೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಅದೇ ರೀತಿಯಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಓಟಗಳು ಹೆಚ್ಚುವರಿ ಕೂಡ ಕಂಡುಕೊಳ್ತಾ ಇದೆ. ತನ್ನ ಮೂಲಕ 4 ಓವರ್ ಮುಕ್ತಾಯಕ್ಕೆ ತಡೆದ ಮೊತ್ತ ಈಗ 29ಕ್ಕೆ ತಲುಪ್ತಾ ಇದೆ. ಸಚಿನ್ ಇಲ್ವನ್ ತಡೆದ ಮೊತ್ತ ಈಗ 29ಕ್ಕೆ ತಲುಪ್ತಾ ಇದೆ. ಕೇವಲ ಇನ್ನು 12 ಚೆಂಡು ಬಾಕಿ ಉಳಿತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯವಾಗಬೇಕಂದ್ರೆ 12 ಚೆಂಡು ಈಗ ಬಾಕಿ ಉಳಿತಾ ಇದೆ. ಐದನೇ ಮತ್ತೋರ್ವ ಯುವ ಆಟಗಾರ ಟೀಮ್ ಆಪ್ ಪರವಾಗಿ ಪಿಳ್ಳ ಎಸ್ಗಾರ್ಕಿ ಭಾಗದಲ್ಲಿ ಬರ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯಾಗಿ ಎಸ್ಗಾರ್ಕಿ ಭಾಗವನ್ನು ತೋರ್ಪಡಿಸುವಂತಹ ಆಟಗಾರ ಕೂಡ ಈಗ 5ನೇ ಓವರ್ಗಾಗಿ ಪಿಳ್ಳ ಎಸ್ಗಾರ್ಕಿ ಭಾಗದಲ್ಲಿ ಬರ್ತಾ ಇದ್ದಾರೆ.
ಎಸ್, ಈಗ ನಮ್ಮೊಂದಿಗೆ ಮತ್ತೊಬ್ಬರು ಶ್ರೀನಿವಾಸ್ ಅಣ್ಣವರು ಕೂಡ ಕಾಮೆಂಟೇಟರ್ ಬಳಿಗೆ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಹಾದಿನ ಸ್ವಾಗತನ. ಒಳ್ಳೆ ಮಾತುಗಾರರು ಕೂಡ, ಅವರು ಕೂಡ ಈಗ ಕಾಮೆಂಟೇಟರ್ ಮುಂದುವರಿಸ್ತಾರೆ. ಎಸ್, ಸೀನಣ್ಣ ತಗೊಳ್ಳಿ ಅಣ್ಣ. ಈಗ ಒಟ್ಟಾರೆ ಮೊತ್ತ ಎಸ್, ಮೂರನೇ ಕಣ್ಣಿಗೆ ಮೊರೆ ಹೋಗ್ತಾ ಇದೆ. ಟಿವಿ ಅಂಪೈರ್ ಡಿಸಿಷನ್ಗೆ ಪೆಂಡಿಂಗ್ ಅಲ್ಲಿದೆ. ಹಲೋ ಸರ್, ಇಂಗ್ಲಿಷ್ ಮ್ಯೂಸಿಕ್ ಹಾಕಿ ಇಲ್ಲಿ ನಮ್ಮೊಂದಿಗೆ. ಹಲೋ ಹಲೋ, ಹೆಸರು ಹೇಳ್ಬೇಡಿ, ನಮ್ಮ ಇವ್ರು ಹೇಳಿ, ಪ್ರಕಾಶ್ ಅಣ್ಣ ಅಂತ ಹೇಳಿ, ಮಾರುತಿ ಅಣ್ಣ ಅಂತ ಹೇಳಿ. ಡಾಕ್ಟರ್ ಸುನಿಲ್ ಅಣ್ಣ ಇದ್ದಾರೆ, ಸೀನಣ್ಣ ಇದ್ದಾರೆ, ಪ್ರಕಾಶ್ ಪುಟ್ಟಣ್ಣ ಇದ್ದಾರೆ. ಅವರ ಜೊತೆಗಳಿಗಾಗಿ ಮತ್ತೊಬ್ಬರು ಗಣ್ಯರಿದ್ದಾರೆ, ಚೇತನ್ ರವರು ಕೂಡ ಇದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಆದರಣೆಯ ಸುಸ್ವಾಗತನ ಕೋರ್ಬಯಸ್ತಾ ಇದ್ದಾವೆ. ಎಸ್, ಟಿವಿ ಅಂಪೈರ್ ಡಿಸಿಷನ್ ಪ್ಲೀಸ್. ಮಾಡೋಣ. ಹಲೋ ಹಲೋ, quality the check. ಮತ್ತೆ ನಾಲ್ಕನೇ ಬಾರಿ ಮತ್ತೆ ಪಿಳ್ಳ ವಿಕೆಟ್ ಅನ್ನ ಪಡ್ಕೊಂಡ್ರೆ 500 ಘೋಷಣೆ ಆಗ್ತಾ ಇದೆ. ಪ್ರತಿಯೊಬ್ಬ ಆಟಗಾರರು ಟೀಮ್ ಅಪ್ಪೋ ಪರ್ವ ಆಡುವಂತ ಆಟಗಾರರಿಗೆ ಎಲ್ಲ ಪ್ರತಿಯೊಂದು ಓವರ್ಗಳಲ್ಲಿ ಒಂದು ವಿಕೆಟ್ ಅನ್ನ ಪಡ್ಕೊಂಡ್ರೆ 500 ಘೋಷಣೆ ಆಗ್ತಾ ಇದೆ. ನೆಟ್ಟ ನೇರ ಹೊಡೆತ ಬಾಲಾಶ್ ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನಗಳು, ಕೇವಲ ಒಂದು ಹೊಡೆದ ಹೆಚ್ಚುವರಿ. ಬಹುಶಃ ಒಂದು ವಿಕೆಟ್ ಅನ್ನ ಪಡ್ಕೊಂಡ್ರೆ ಪ್ರಕಾಶ್ ಅಣ್ಣ, ಸುನಿಲ್ ಅಣ್ಣ ಅವರಿಗೆಲ್ಲ ಅವರ ಕಡೆಯಿಂದ 500 ಘೋಷಣೆ ಆಗ್ತಾ ಇದೆ. ಬಾಲಾಶ್ ಉತ್ತಮ ರೀತಿಯ ಹಸ್ತಕ್ಕೆ ನಳವ ಮತ್ತೆ ವೈಟ್ ಬಾಲ್. ಆಫ್ ಸ್ಟಂಪ್ ಇಂದ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ವೈಟ್ ಬಾಲ್, ಮತ್ತೆ ಆಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಬಾಲಾಶ್ ಉತ್ತಮ ರೀತಿಯ ಎಸೆತಗಳು, ಮತ್ತೆ ಆಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 30 ಚೆಂಡುಗಳ ಮುಕ್ತಾಯದ ಬಳಿಕ ಗಟ್ಟಾರ ಗಳಿಕೆ 34ಕ್ಕೆ ಏರಿಕೆ ಆಗ್ತಾ ಇದೆ. ಎಲ್ಲ ಗಣ್ಯರು ಈಗ ಪಂದ್ಯಾಟವನ್ನು ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದೆ. ಅಂತಿಮ ದಿನದ ಅಂತಿಮ ಪಂದ್ಯಾಟಗಳು. ಶ್ರೇಷ್ಠ ಕನ್ನಡಿಗ ಕಪ್ 2025 ಸಾಲಿನ
ಅಂತಿಮ 6 ಚೆಂಡುಗಳು ಮಾತ್ರ ಬರಬೇಕಾಗಿದೆ ಮೊದಲ ಹಂತಕ್ಕಾಗಿ. ಬಹುಶಃ ಒಂದು ವಿಕೆಟ್ ಅನ್ನ ಪಡ್ಕೊಂಡ್ರೆ 500 ಘೋಷಣೆ ಆಗ್ತಾ ಇದೆ. ಪ್ರಕಾಶ್ ಅಣ್ಣ ಅವರ ಕಡೆಯಿಂದ 500 ಘೋಷಣೆ ಆಗ್ತಾ ಇದೆ. ಪ್ರತಿಯೊಂದು ಚೆಂಡಿನಲ್ಲಿ ಕೂಡ ಲಾಭವನ್ನ ಪಡ್ಕೊಳ್ತೀರಾ ಇಲ್ಲ ಓಟಗಳನ್ನ ಬಿಟ್ಕೊಡ್ತೀರಾ, ಆ ಪರಿಸ್ಥಿತಿಗೆ ಅನಿವಾರ್ಯತೆಗೆ ತಕ್ಕಾಗೆ ಪಂದ್ಯಾಟಗಳು ಕೂಡ ಬದಲಾಗತ್ತೆ. ಮೊದಲ 30 ಚೆಂಡುಗಳ ಮುಕ್ತಾಯದ ಬಳಿಕ ಈಗ ಒಟ್ಟಾರೆ ಗಳಿಕೆ 24. ಮೊದಲ ಹಂತದ ಅಂತಿಮ 6 ಚೆಂಡು. ಅರವಿಂದ್ ಅಂಕಣ ಒಳಭಾಗದಲ್ಲಿ ಅನಿತ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆದಕ್ಕೆ ಪ್ರಯತ್ನಗಳು, ಮತ್ತೆ ಎಡವಿಕೆ, ಕ್ಷೇತ್ರಕ್ಷಣ ಎಡವಿಕೆ ಮತೋಟಗಳಿಗೆ ಅವಕಾಶನ ಮಾಡಿಕೊಡ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಕ್ಯಾಚ್ ಅನ್ನ ಪಡ್ಕೊಂಡಿದ್ರೆ 500 ಅಕೌಂಟ್ಗೆ ಬರ್ತಾ ಇತ್ತು. ಮತ್ತೆ ಸ್ಲೋಹ ಚೆಂಡು ನಡುವ ಮತ್ತೆ ಲೆಗ್ ಮೇಲೆ ಹೊಡಿತಾ ಇದೆ, ಓಟಗಳಿಗೆ ಅವಕಾಶನ ಮಾಡಿಕೊಡ್ತಾ ಇದೆ. ಮೊದಲ ಹಂತದ ಅಂತಿಮ 4 ಚೆಂಡುಗಳು ಬರಬೇಕಾಗಿದೆ. ಫೈನಲ್ ಪಂದ್ಯಾಟದ ಬಹಳಷ್ಟು ಉತ್ತಮ ರೀತಿಯ ಜಾಣ್ಮೆ ಆಟವನ್ನು ಆಡ್ತಾ ಇದೆ. ಒಂದೆಡೆ ಟೀಮ್ ಅಪ್, ಮತ್ತೊಂದೆಡೆ ಸಚಿನ್ 11. ಮತ್ತೊಬ್ಬರಿದ್ದಾರೆ ಪಾಪ್ ಸಿಂಗರ್, ಇಂಗ್ಲಿಷಿನ ಪಾಪ್ ಸಿಂಗರ್ ಇದ್ದಾರೆ. ಡೆಲವರಿ ನಡುವೆ ಮತ್ತೆ ಗುಡದ ಹಿಂಬದಿಯಲ್ಲಿ ಓಟಗಳಿಗೆ ಅವಕಾಶನ ಮಾಡಿಕೊಡ್ತಾ ಇದೆ. ಸೇನಾ ಸ್ವಲ್ಪ ಮಟ್ಟಿಗೆ ಅಡವಿಕೆ, ಓಟಗಳಿಗೆ ಅವಕಾಶನ ಮಾಡಿಕೊಡ್ತಾ ಇದೆ. ಒಂದೊಡ ಜೇವರೆ ಮೊದಲ ಹಂತದ ಅಂತಿಮ 3 ಚೆಂಡು, ಮತ್ತೆ 4ನೇ ಬಾರಿ. ನಾಲ್ಕನೇ ಬಾರಿ ಎಸೆರ್ತಕ್ಕಂಥ ಚೆಂಡು, ಬಹಳಷ್ಟು ಉತ್ತಮ ರೀತಿಯ ಜಾಣ್ಮೆಯ ಗುಡ್ ರಕ್ಷಕ ಹಿಂಬದಿಯಲ್ಲಿ ಥರ್ಡ್ ಅಂಪೈರ್ 3ನೇ ಕಣ್ಣಿಗೆ ರವಾನೆ ಆಗ್ತಾ ಇದೆ. ಹೆವಿ ಅಂಪೈರ್ಗೆ ಮರೆ ಹೋಗ್ತಾ ಇದೆ. ನಾಟ್ ಔಟ್ ಇರುವ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ತನ್ನ ಮೂಲಕ ಈಗ ಓಟಗಳಿಗೆ ಅವಕಾಶ ಕೂಡ ಮಾಡಿಕೊಡ್ತಾ ಇದ್ದಾರೆ. ಅಂತಿಮ ಈಗ ಕೊನೆ ಓವರ್ನಲ್ಲಿ ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ.
ಸುಮ್ಮನೆ ಇದ್ರಲ್ಲ ಕರ್ಕೊಂಡ್ಬಂದ್ರಲ್ಲ ಕೆಳಗಡೆ ಇಂದ. ಅಯ್ಯೋ ಈ ಕಡೆ ಅವ್ನ ಮೆಟ್ಟಿ ಈ ಬಾರಿ ಬಹಳಷ್ಟು ಉತ್ತಮ ರೀತಿ ಹೊಡೆದ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಚೆಂಡು ತನ್ಮೂಲಕ ಈಗ ಚಂಡು ಸೀಮಾರೇಖೆಯ ಹೊರಭಾಗವನ್ನು ಕೂಡ ಕ್ರಮಿಸ್ತಾ ಇದೆ. 6 ರನ್ಗಳು ಸಹ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ತಂಡದ ಮೊತ್ತ ಈಗ ಒಟ್ಟಾರೆ ಗಳಿಕೆ 44ಕ್ಕೆ ತಲುಪ್ತಾ ಇದೆ. 6 ಓಟಗಳ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಕೊನೆ ಈಗ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ಕೊನೆಯ ಓವರ್ನಲ್ಲಿ. ಸರ್ ಈ ಬಾರಿ ಮತ್ತೆ ಕ್ಷಣಕಾಲ ಗಾಳಿ ಹೇಳ್ತಾ ಚೆಂಡು ಈ ಬಾರಿ ಘೋಷಣೆ ಕೂಡ ಆಗ್ತಾ ಇದೆ. ವಿಕೆಟ್ ಅನ್ನು ಪಡ್ಕೊಂಡ್ರೆ ₹500 ಘೋಷಣೆ ಆಗ್ತಾ ಇದೆ. ಹಲೋ ಹಲೋ ಎಸ್, ಈಗ ಮೊದಲ ಹಂತದ ಇನ್ನಿಂಗ್ಸ್ ನ ಮುಕ್ತಾಯದ ಬಳಿಕ ಗಟ್ಟಾರ ಗಳಿಕೆ 44 ಜಯಕ್ಕಾಗಿ 45 ಓಟಗಳ ಅವಶ್ಯಕತೆ. 36 ಚೆಂಡುಗಳ ಮುಕ್ತಾಯದ ಬಳಿಕ ಗಟ್ಟಾರ ಗಳಿಕೆ 44 ಜಯಕ್ಕಾಗಿ 45 ಓಟಗಳ ಅವಶ್ಯಕತೆ. ಶ್ರೇಷ್ಠ ಕನ್ನಡಿಗ ಕಪ್ 2025ರ ಸಾಲಿನ ಅಂತಿಮ ಪಂದ್ಯಾಟಗಳು ಮೊದಲ ಹಂತದ ಇನ್ನಿಂಗ್ಸ್ ಮುಕ್ತಾಯ ಆಗ್ತಾ ಇದೆ. ಈಗ ದ್ವಿತೀಯ ಇನ್ನಿಂಗ್ಸ್ ಕೂಡ ಆರಂಭವಾಗ್ತಾ ಇದೆ. ಜಯಕ್ಕಾಗಿ 45 ಓಟಗಳ ಅವಶ್ಯಕತೆ. 36 ಚೆಂಡು. ಕಳೆದ 2 ಪಂದ್ಯಾಟದಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದ ಆಟಗಾರ ಅಂಕಣ ಹೊರಭಾಗದಲ್ಲಿ ಇನ್ನೂ ಕೂಡ ಇದ್ದಾರೆ. ಶಿವಾನಂದ್ ಕಳೆದ 2 ಪಂದ್ಯಾಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರು. ಈಗ ಅಂತಿಮ ಪಂದ್ಯಾಕೂಟಗಳು ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿಯೊಂದು ಚೆಂಡುಗಳು ಡಾಟ್ ಬಾಲ್ಸ್ ಆದ್ರೆ ಸಚಿನ್ 11 ಫೇವರೇಟ್ಸ್ ಆಗ್ತಾರೆ. ಪ್ರತಿಯೊಂದು ಓಟಗಳೇನ ದಾಖಲಾತಿನ ಮಾಡಿದ್ರೆ ಟೀಮ್ ಅಪ್ಪು ಫೇವರೇಟ್ಸ್ ಆಗ್ತಾರೆ. ಕ್ಷೇತ್ರಾಕ್ಷಣ ಜಮಾವಣೆ ಮಾಡಿ ಸಮಯ ಸರಿತಾ ಇದೆ. ದಯಮಾಡಿ ಆಟಗಾರರು ಸಚಿನ್ 11 ತಂಡದ ಆಟಗಾರರು ಶೀಘ್ರಗತಿಯಲ್ಲಿ ಕ್ಷೇತ್ರಾಕ್ಷಣೆಯನ್ನು ಜಮಾವಣೆ ಮಾಡಿ. ಎಸ್, ಟೀಮ್ ಅಪ್ಪು ಮೊದಲ ಬ್ಯಾಟರ್ಗಳು ಅಂಕಣ ಒಳಭಾಗಕ್ಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ದ್ವಿತೀಯ ಇನ್ನಿಂಗ್ಸ್ ಆರಂಭವಾಗ್ತಾ ಇದೆ. ಬ್ಯಾಟರ್ಗಳು ಟೀಮ್ ಅಪ್ಪು ಎಲ್ಲ ಆಟಗಾರರು ಗಮನ ಕೊಟ್ಟು ಕಿವಿನ ಕೊಟ್ಟು ಕೇಳಿಸಿಕೊಳ್ಳಬೇಕು. ಪ್ರತಿಯೊಂದು ಸಿಕ್ಸರ್ ಅನ್ನು ಅಡ್ಡಾಯಿಸಿದ್ರೆ 1000 ಘೋಷಣೆ ಆಗ್ತಾ ಇದೆ. ಪ್ರಕಾಶ್ ಅಣ್ಣನವರ ಕಡೆಯಿಂದ ಬೌಂಡ್ರೀಸ್ ಅನ್ನ ಅಡ್ಡಾಯಿಸಿದ್ರೆ ಸೋಮಣ್ಣ ಅವರ ಕಡೆಯಿಂದ 500 ಘೋಷಣೆ ಆಗ್ತಾ ಇದೆ. ಸಿಕ್ಸರ್ ಅನ್ನ ಅಡ್ಡಾಯಿಸಿದ್ರೆ 1000 ಘೋಷಣೆ ಆಗ್ತಾ ಇದೆ. ಕೃಷ್ಣಣ್ಣನವರ ಕಡೆಯಿಂದ 1000 ಘೋಷಣೆ ಆಗ್ತಾ ಇದೆ. ಬೌಂಡ್ರೀಸ್ ಅನ್ನ ಲಾಭವನ್ನ ಪಡ್ಕೊಂಡ್ರೆ 500 ಘೋಷಣೆ ಆಗ್ತಾ ಇದೆ.
ಯಾವುದೇ ಬ್ಯಾಟ್ಸ್ಮನ್ ಹೊಡೆದ್ರು ಕೂಡ ನಿಮ್ಮ ಅಕೌಂಟ್ಗೆ ಜಮಾವಣೆ ಆಗ್ತದೆ. ಶುಕ್ರವಾರ ಹಲೋ ಹಲೋ ಸೀನಣ್ಣ ಅವರಿಗೆ ವಾಪಸ್ ನಾಟಿಕೋಳಿ ಅವ್ರಿಗೆ ಹೋಗಿದೆ.
ಈಗ ಜಯಕ್ಕಾಗಿ 30 ಚೆಂಡು 41 ಓಟಗಳ ಅವಶ್ಯಕತೆ. ಮೊದಲ 6 ಚೆಂಡುಗಳ ಮುಕ್ತಾಯದ ಬಳಿಕ ಒಟ್ಟಾರೆ ಗಳಿಕೆ 4ಕ್ಕೆ ನೋ ಲಾಸ್. ಮನು ಆಚಾರ್ಯ ಮೂವತ್ತು ಚೆಂಡು 41 ಓಟಗಳ ಅವಶ್ಯಕತೆ. ಅಂತಿಮ ಫೈನಲ್ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ ಈಗ ಮುಂದುವರಿಕೆಯನ್ನು ಕಂಡು ಬರ್ತಾ ಇದೆ. ಒಂದೆಡೆ ಸೀನಾ ನಂಬಿಗೆ ಆಟಗಾರ, ಮತ್ತೊಂದೆಡೆ ಕಳೆದ 2 ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿನ ಪಡೆದಂತ ಆಟಗಾರ, 2 ಪಂದ್ಯದಲ್ಲಿ ಹೀರೋ ಆದಂತ ಆಟಗಾರ ಅಂಕಣ ಹೊಳಭಾಗದಲ್ಲಿ ನಾನ್ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದೆ. ಶಿವಾನಂದ್ ಅಂಕಣ ಹೊಳಭಾಗದಲ್ಲಿ ಜಯಕ್ಕಾಗಿ ಇನ್ನು ಕೂಡ 30 ಚೆಂಡು 41 ಓಟಗಳ ಅವಶ್ಯಕತೆ. ಅಣ್ಣ ಪ್ರಾಕ್ಟೀಸ್ ಸೆಷನ್ಗೆ ಸಮಯ ಇಲ್ಲ, ಸಮಯ ಸರಿತಾ ಇದೆ, ಪ್ಲೀಸ್ ಪಂದ್ಯಾಟವನ್ನು ಮುಂದುವರಿಸಿ. ಮನು ಆಚಾರ್ಯ ದ್ವಿತೀಯವನ್ನ ಮೊದಲ ಚೆಂಡಿಗಾಗಿ. ಮೊದಲ ಚೆಂಡು ಮೂಲಕ ಬ್ರೇಕ್ ಥ್ರೋ. ಸೀನಾ ಬ್ಯಾಕ್ ಟು ಪವಲಿಯನ್. ನಂಬಿಕೆಯ ಆಟಗಾರಿಕೆ ಯಾವಾಗಲೇ ಅಂಕಣ ಹೊಳಭಾಗದಲ್ಲಿ ಬ್ಯಾಕ್ ಟು ಪವಲಿಯನ್. ಆಧಾರ ಸ್ತಂಭ, ಸಾಮರ್ಥ್ಯ ಒಳ್ಳೆ ಆಟಗಾರ. ಅಂಕಣ ಹೊಳಭಾಗದಲ್ಲಿ ಈಗ ಹೊಸ ಎಂಟರಿಯನ್ನು ಪಡ್ಕೊಳ್ತಾ ಇದೆ ಶರತ್. ಬಹಳಷ್ಟು ನಂಬಿಕೆಗಳನ್ನ ಇಟ್ಟುಕೊಂಡಿರುವಂತಹ ಆಟಗಾರಿಕೆ ಭಾಗದಲ್ಲಿ ಟೀಮ್ ಅಪ್ಪೋ ಕ್ರಿಕೆಟರ್ಸ್ ದೇವನಹಳ್ಳಿ ಪರಿಸರದಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿರುವ ಆಟಗಾರ. ಅಂಕಣ ಹೊಳಭಾಗದಲ್ಲಿ ಮನಗೊಂಡನಹಳ್ಳಿಯ ಶರತ್ ಬಹಳಷ್ಟು ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸರಣಿ ಸರ್ವೋತ್ತಮ ಪ್ರಶಸ್ತಿ, ಸರಣಿ ಶ್ರೇಷ್ಠ ಪ್ರಶಸ್ತಿಗಳ ಪಡೆದಂತ ಆಟಗಾರ. ಅಂಕಣ ಹೊಳಭಾಗದಲ್ಲಿ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಶರತ್. ಯಸ್, ನ್ಯೂ ಪ್ಲೇಯರ್ ನಂಬಿಕೆ ಆಟಗಾರ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾನೆ ಶರತ್ ಮನಗೊಂಡನಹಳ್ಳಿ. ಮತ್ತೆ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾನೆ. ರೇವಾ ಶಾಟ್ಗೆ ಪ್ರಯತ್ನಗಳು ಕೇವಲ 1 ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಮೊದಲ ಚೆಂಡು ವಿಕೆಟ್ ಅನ್ನ ಪಡ್ಕೊಂಡ್ರು ಮನು ಆಚಾರ್ಯ. ದ್ವಿತೀಯ ಚೆಂಡು ಕೇವಲ 1 ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಮತ್ತೆ 3ನೇ ಬಾರಿ ಸಮಯ ಓಡ್ತಾ ಇದೆ. ದಯವಿಟ್ಟು ಆಟಗಾರರು ಸಮಯಕ್ಕೆ ತಕ್ಕ ಹಾಗೆ ಪಂದ್ಯಾಟವನ್ನು ಮುಂದುವರಿಸಬೇಕು. ಸಮಯದ ವಿಳಂಬವನ್ನ ಮಾಡಬೇಡಿ. ಬಹಳಷ್ಟು ಸಮಯಗಳು ಈಗ ವ್ಯರ್ಥವನ್ನ ಆಗಿದೆ. ಎಲ್ಲ ಪಂದ್ಯಾಟಗಳು ಮುಕ್ತಾಯ ಆಗ್ತಾ ಇದೆ. ಈಗ ಅಂತಿಮ ಪಂದ್ಯಾಟವನ್ನು ಮಾತ್ರ ಮುಂದುವರಿಕೆಯನ್ನು ಕಂಡು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತದ ಪ್ರಯತ್ನಗಳು. ಈಗ ನಂಬಿಕೆ ಆಟಗಾರ ಬ್ಯಾಕ್ ಟು ಪವೆಲಿಯನ್ ಶಿವಾನಂದ್. ಕಳೆದ 2 ಪಂದ್ಯಾಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಅಲ್ಲಿ ಹೀರೋ ಆಗಿದ್ರು. ಎಲ್ಲ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನ ಕೂಡ ಕಂಡುಕೊಂಡು ಬರ್ತಾ ಇದೆ. ಶಿವಾನಂದ್ ಬ್ಯಾಕ್ ಟು ಪವೆಲಿಯನ್.
ಮದನ್ ಹೊಸ ಬ್ಯಾಟರ್. ಈಗ ಒಂದು ಪರಿಸ್ಥಿತಿಗೆ ಒಂದು ಪಾರ್ಟ್ನರ್ಶಿಪ್ ಬರಲೇಬೇಕಾದಂಥ ಒತ್ತಡಗಳು ಟೀಮ್ ಅಪ್ಪೋಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗ್ತಾ ಇದೆ. ಸಚಿನ್ 11 ಎರಡು ನಂಬಿಕೆಗಳು ಈಗ ಪಂದ್ಯಾಟವನ್ನು ವೀಕ್ಷಣೆಯನ್ನು ಮಾಡ್ತಾ ಇದೆ. ಒಂದೆಡೆ ಸೀನಾ ಬ್ಯಾಕ್ ಟು ಪವೆಲಿಯನ್, ಮತ್ತೊಂದೆಡೆ ಶಿವಾನಂದ್ ಕೂಡ ಬ್ಯಾಕ್ ಟು ಪವೆಲಿಯನ್. ಈಗ ಸ್ವಲ್ಪ ಮಟ್ಟಿಗೆ ಪಂದ್ಯಾಟದ ಚಿತ್ರಣಗಳು ಬದಲಾಗ್ತಾ ಇದೆ. ಮತ್ತೆ 4ನೇ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಬೈನ ಮುಖಾಂತರವಾಗಿ ಕೇವಲ ಒಂದು ಹೊಡೆದ ಹೆಚ್ಚುವರಿ. 4 ಚೆಂಡುಗಳು ಮುಕ್ತಾಯ ಆಗ್ತಾ ಇದೆ. ಇನ್ನು ಕೂಡ ಅಂತಿಮ 2 ಚೆಂಡುಗಳು ಮಾತ್ರ ಬರಬೇಕಾಗಿದೆ ದ್ವಿತೀಯ ಓವರ್ನ ಚಾಲನೆಯಲ್ಲಿ. ಮತ್ತೆ 5ನೇ ಬಾರಿ ಮೋಹನ್ ಮನು ಆಚಾರ್ಯ ಅಂಕಣ ಹೊಳಭಾಗದಲ್ಲಿ. ಐದನೇ ಬಾರಿ ಎಸೆದಿರ್ತಕ್ಕಂಥ ಚೆಂಡು ನದರ್ ಫೇಟ್ ಡೆಲವರಿ. ಮತ್ತೆ ಆಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇನ್ನು ಕೂಡ ನಂಬಿಕೆಗಳಿದೆ. ಮದನ್ ಇದ್ದಾನೆ, ಒಂದೆಡೆ ಶರತ್, ಇಬ್ಬರು ಕೂಡ ಬಹಳಷ್ಟು ಉತ್ತಮ ರೀತಿ ಆಡಬಲ್ಲ ಆಟಗಾರರು ಅಂಕಣ ಒಳಭಾಗದಲ್ಲಿ. ಮೂಲಕ ಗ್ಯಾಪ್ ಶಾಟ್ ದಾಖಲಾತಿ ಮಾಡುವ ಪ್ರಯತ್ನಗಳು ಕೇವಲ ಒಂದು ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ ಈಗ ಗಳಿಕೆ 7 ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಈಗ ಜಯಕ್ಕಾಗಿ ಇನ್ನು ಕೂಡ 24 ಚೆಂಡು 38 ಅಟ್ಟಗಳ ಅವಶ್ಯಕತೆ. 10ರಿಂದ 14 ಒಟ್ಟುಗಳು ಡಿಫೆನ್ಸ್ ಬರ್ತಾ ಇದೆ. 24 ಡೆಲಿವರೀಸ್, 38 ರನ್ಸ್ ರಿಕ್ವೈರ್. 24ಕ್ಕೆ 38. ಎಸ್, ಮುಂದಿನ ವಿದ್ಯಮಾನಕ್ಕಾಗಿ ರಂಜಿತ್ ಮುಂದುವರಿಸಿ.
ಆಟಗಾರ ವರುಣ್ ಬರ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಗೆ ಚೆಂಡನ್ನು ತಿರುಗಿಸಬಲ್ಲಂತ ಆಟಗಾರ ಕೂಡ ಸಚಿನ್ ಇಲ್ವೆಲ್ ಪರವಾಗಿ ವರುಣ್ ಎಸ್ಕಾರ್ಕೆ ಭಾಗದಲ್ಲಿ ಈಗ ಯುವ ಆಟಗಾರ ಬರ್ತಾ ಇದ್ದಾರೆ 4ನೇ ಓವರ್ಗಾಗಿ. ಮತ್ತೆ ಈ ಬಾರಿ ಕವರ್ಸ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿ ಹೊಡೆದ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ, 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಸಿಕ್ಸರ್ ಬಂದಲ್ಲಿ 1000 ರೂಪಾಯಿ ಘೋಷಣೆ ಆಗ್ತಾ ಇದೆ. ಗೋವಿಂದ್ ರಾಜ್ರವರಿಂದ ಹ್ಯಾಟ್ರಿಕ್ ಸಿಕ್ಸರ್ಗೆ 1000 ರೂಪಾಯಿ ಘೋಷಣೆ ಆಗ್ತಾ ಇದೆ. ತನ್ನ ಮೂಲಕ ನೆಟ್ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸುಲಭವಾದ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಾಗಿ ವರುಣ್ ಅಸ್ಗಾರ್ಕೆ ಭಾಗದಲ್ಲಿ ಯಶಸ್ವಿಯನ್ನ ಕಂಡುಕೊಳ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಘೋಷಣೆ ಆಗ್ತಾ ಇದೆ. ಟೀಮ್ ಅಪ್ ತಂಡದವರು ಯಾವುದೇ ರೀತಿಯ ಹ್ಯಾಟ್ರಿಕ್ ಸಿಕ್ಸರ್ ಮತ್ತು ಹ್ಯಾಟ್ರಿಕ್ 4 ಅನ್ನ ದಾಖಲಿಸಿಕೊಂಡರೆ 2000 ಘೋಷಣೆ ಆಗ್ತಾ ಇದೆ ಬಾಂಬ್ ನಾಗಣ್ಣವರವರಿಂದ. ಯಾರಿಗುಂಟೆ ಯಾರಿಗಿಲ್ಲ ಸರ್, ಪ್ರತಿಯೊಂದು ಘೋಷಣೆ ಆಗ್ತಾ ಇದೆ. ನಿಮಗೆ ಯಾವುದೇ ರೀತಿಯ ಸಫಲತೆ ಕೂಡ ಕಂಡುಕೊಳ್ತಾ ಇಲ್ಲ. ತನ್ನ ಮೂಲಕ ಈಗ ಮತ್ತೆ ಹೊಸ ಆಟಗಾರ ಅಂಕಣ ಒಳಭಾಗದಲ್ಲಿ ಪಿಲ್ಲ. ಮತ್ತೆ ಬಾರಿ ರೈಸಿಂಗ್ ಡೆಲಿವರಿ, ಯಾವುದೇ ರೀತಿಯ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ವರುಣ್ ಎಸ್ಕಾರ್ಕೆ ಭಾಗದಲ್ಲಿ ಬಹಳಷ್ಟು ಯಶಸ್ವಿನ ಕಂಡುಕೊಳ್ತಾ ಇರುವಂತಹ ಯುವ ಆಟಗಾರ ಸಚಿನ್ ಇಲ್ವೆನ್ ಪರವಾಗಿ. ಮತ್ತೆ ಬಾರಿ ಸ್ಲೋಯರ್ ಚೆಂಡು, ದಾಂಡ ಚೆಂಡಿನ ನಡುವೆ ಯಾವುದೇ ರೀತಿಯ ಸಂಪರ್ಕ ಕೂಡ ಬರ್ತಾ ಇಲ್ಲ. ತನ್ನ ಮೂಲಕ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಆಗಿ ಸೇರ್ಪಡೆ ಆಗ್ತಾ ಇದೆ. ಎಸ್ಗಾರ್ಕೆ ಭಾಗದಲ್ಲಿ ಮತ್ತೊಮ್ಮೆ ಯಶಸ್ವಿನ ಕಂಡುಕೊಳ್ತಾ ಇರುವಂತಹ ಯುವ ಆಟಗಾರ ವರುಣ್. ಅಂತಿಮ ಕೊನೆಯ 2 ಚೆಂಡ್ಗಾಗಿ ಮತ್ತೆ ಬಾರಿ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ, ಡಿಕ್ಲೇರ್ ಏರಿಯಾ ಕಂಡುಕೊಳ್ತಾ ಇದೆ. 1 ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಅಂತಿಮ ಕೊನೆಯ ಚೆಂಡು ಈಗ ಬಾಕಿ ಉಳಿತಾ ಇದೆ. 4ನೇ ಓವರ್ನಲ್ಲಿ 4ನೇ ಓವರ್ನ ಅಂತಿಮ ಕೊನೆಯ ಚೆಂಡಿಗೆ ಬರಬೇಕಾಗ್ತದೆ. ಮತ್ತೆ ಎಸ್ಗಾರ್ಕೆ ಭಾಗದಲ್ಲಿ ವರುಣ್ ಯುವ ಆಟಗಾರ ಸಚಿನ್ ಇಲ್ವೆನ್ ಪರವಾಗಿ. ಮತ್ತೆ ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆದ ಪ್ರಯತ್ನ, ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ಉತ್ತಮದ ಕ್ಯಾಚ್ ಕೂಡ ಕೈ ಸೇರ್ತದೆ. ಮತ್ತೊಂದು ವಿಕೆಟ್ ಕೂಡ ನೆಲಕ್ಕೆ ಉಳಿತಾ ಇದೆ. ಸರ್ ಮಾತಾಡುವ ಯುವ ಆಟಗಾರ ಅಂಕಣ ಭಾಗದಲ್ಲಿ ಪ್ರವೇಶನ ಕಂಡುಕೊಳ್ತಾ ಇದ್ದಾರೆ ಕಾಳಿ ಪ್ರಸಾದ್ ದಾಂಡಿನಲ್ಲಿ ಯಾವುದೇ ರೀತಿಯ ಸಿಕ್ಸರ್ ಅನ್ನು ದಾಖಲಿಸಿಕೊಂಡರೆ ರೋಷನ್ ರವರಿಂದ ವಿಶೇಷ ಘೋಷಣೆ, 1000 ರೂಪಾಯಿ ನಗದು ಈಗ ಘೋಷಣೆ ಆಗ್ತಾ ಇದೆ. ಸಿಕ್ಸರ್ ಬಂದಲ್ಲಿ ರೋಷನ್ ಕಡೆಯಿಂದ 1000 ರೂಪಾಯಿ ಘೋಷಣೆ ಆಗ್ತಾ ಇದೆ ಸರ್. ಮತ್ತೆ ಈ ಬಾರಿ ರೈಸಿಂಗ್ ಡೆಲಿವರಿ, ಯಾವುದೇ ರೀತಿಯ ಓಟಿಗೆ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ. ತನ್ನ ಮೂಲಕ ಮನು ಆಚಾರ್ಯ ಎಸ್ಕಾರ್ಕೆ ಭಾಗದಲ್ಲಿ ಸಚಿನ್ ಇಲ್ವೆನ್ ಪರವಾಗಿ ಮಾತಾಡುವ ಬಹಳಷ್ಟು ಉತ್ತಮ ರೀತಿಗೆ ಚೆಂಡನ್ನು ತಿರುಗಿಸಬಲ್ಲಂತ ಆಟಗಾರ ಕೂಡ ಸಚಿನ್ ಇಲ್ವೆನ್ ಪರವಾಗಿ. ಮತ್ತೆ ಬಾರಿ ಪಿಳ್ಳ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ, ಯಾವುದೇ ರೀತಿಯ ಸಫಲತೆ ಕೂಡ ಕಂಡುಕೊಳ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಆಗಿ ಸೇರ್ಪಡೆ ಆಗ್ತಾ ಇದೆ. ವೈಡ್ಗಾಗಿ ಟಿವಿ ಅಂಪನ 3ನೇ ಅಂಪರ್ಗಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ.
ಆಗ್ತದೆ ಮೂರನೇ ಅಂಪೈರ್ ಇಂದ. ಮತ್ತೆ ಎಕ್ಸ್ಟ್ರಾಸ್ ಮುಖ್ಯವಾಗಿ ವೈಡ್ ಮುಖ್ಯವಾಗಿ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಬಾರಿ ಬಹಳಷ್ಟು ಉತ್ತಮ ಹೊಡೆಯುವಂತಹ ಪ್ರಯತ್ನ, 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಮತ್ತೆ ಈಗ ಸ್ಕಾರ್ಕೆ ಭಾಗದಲ್ಲಿ ಮನು ಆಚಾರ್ಯ. ಮತ್ತೆ ಬಾರಿ ಡಿ ಮಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ಉತ್ತಮ ಹೊಡೆದ ಸುಲಭವಾದ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಕಾಳಿ ಪ್ರಸಾದ್ ವಿಕೆಟ್ ಕೂಡ ಈಗ ನೆಲಕ್ಕೆ ಉರುಳುತ್ತಾ ಇದೆ. ಮತ್ತೆ ಈಗ ಹೊಸ ದಾಂಡಿಗ ಚಿನ್ನಿ ಅಂಕಣ ಒಳಭಾಗದಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಹೊಸ ದಾಂಡಿಗ ಚಿನ್ನಿ ಮಹಾಪು ಪರವಾಗಿ. ನಾಲ್ಕನೇ ಓವರ್ನಲ್ಲಿ ಅಂತಿಮಕ್ಕೂ 3 ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ ಬಾರಿ ಚೆಂಡು ಒಳ ತೀರವನ್ನ ಕಂಡುಕೊಳ್ತಾ ಇದ್ದ. ದಾಂಡು ಚೆಂಡಿನ ನಡುವೆ ಯಾವುದೇ ರೀತಿಯ ಸಂಪರ್ಕ ಕೂಡ ಬರ್ತಾ ಇಲ್ಲ. ತನ್ನ ಮೂಲಕ ಡಾಟ್ ಬಾಲ್ ಆಗಿ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ವಾರಿ ಕವರ್ ಅಷ್ಟು ಉತ್ತಮ ಹೊಡೆತ ತಟ್ಟಿ ಮುಟ್ಟಿ ಓಡೋ ಪ್ರಯತ್ನ, 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 4ನೇ ಓವರ್ ಅಂತಿಮ ಕೊನೆಯ ಚೆಂಡಿಗೆ ಬಾಕಿ ಉಳಿತಾ ಇದೆ. ಮತ್ತೆ ಕೊನೆಯ ಎಸೆತಗಾಗಿ ಮನು ಆಚಾರ್ಯ. ಮತ್ತೆ ವಿಶೇಷ ಘೋಷಣೆ ಆಗ್ತಾ ಇದೆ ಸರ್. ಚಿನ್ನಿ ಅವರಿಗೆ ಹ್ಯಾಟ್ರಿಕ್ 6 ಅಥವಾ ಹ್ಯಾಟ್ರಿಕ್ 4 ಅನ್ನ ದಾಖಲಿಸಿಕೊಂಡರೆ 2000 ಘೋಷಣೆ ಆಗ್ತಾ ಇದೆ. ರೋಷನ್ ರವರಿಂದ 2000 ಘೋಷಣೆ ಆಗ್ತಾ ಇದೆ ಸರ್. ಚಿನ್ನಿ ಅವರ ದಾಂಡಿನಲ್ಲಿ ಹ್ಯಾಟ್ರಿಕ್ 6 ಅಥವಾ ಹ್ಯಾಟ್ರಿಕ್ ಬೌಂಡರಿ ಬಂದರೆ 2000 ವಿಶೇಷ ಘೋಷಣೆ ಆಗ್ತಾ ಇದೆ ರೋಷನ್ ರವರಿಂದ. ನಾಲ್ಕು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಈಗ 14ಕ್ಕೆ ತಲುಪ್ತಾ ಇದೆ. ಮಾತೆ ಬಾರಿ 6 ದಾಖಲಿಸಿಕೊಳ್ತಾ ಇದ್ದಾರೆ ಚಿನ್ನು ದಾಂಡಿನಲ್ಲಿ. ಹ್ಯಾಟ್ರಿಕ್ 6 ಗಳಿಸಿಕೊಂಡರೆ ವಿಶೇಷ ಘೋಷಣೆ. ಮತ್ತೆ 2000 ಈಗ ದಾಖಲೆ ತಗೊಂಡ್ರೆ ಮಾತ್ರ 2000 ಅವರ ಜೇಬಿಗೆ ಬೀಳ್ತದೆ. ಶಿವಮೊಗ್ಗ ಪರಿಸರದ ಬಹಳಷ್ಟು ಉತ್ತಮ ರೀತಿ ಆಡಬಲ್ಲಂತಹ ಯುವ ಆಟಗಾರ ಕೂಡ ರಂಜಿತ್ ಈಗ 2ನೇ ಬಾರಿಗೆ ಸ್ಕಾರ್ಗೆ ಭಾಗದಲ್ಲಿ ಸಚಿನ್ ಇಲೆವೆನ್ ಪರವಾಗಿ. ಈ ಬಾರಿ ರೈಸಿಂಗ್ ಡೆಲಿವರಿ. ಒಂದು ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಕ್ಷಮಿಸಿ ಸರ್, 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಬಾರಿ ಬಹಳಷ್ಟು ಉತ್ತಮ ರೈಸಿಂಗ್ ಡೆಲಿವರಿ. ಮತ್ತೆ ಉತ್ತಮ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಪರಿಸರದ ರಾಜ್ಯದ ಯುವ ಆಟಗಾರ ಕೂಡ ಈಗ ಸಚಿನ್ ಇಲೆವೆನ್ ಪರವಾಗಿ ಆಡ್ತಾ ಇರುವಂತಹ ಆಟಗಾರ ಯುವ ಆಟಗಾರ ಕೂಡ ಎಸ್ಗಾರ್ಕೆ ಭಾಗದಲ್ಲಿ. ಮತ್ತೆ 4ನೇ ಎಸೆತಕ್ಕಾಗಿ ಈ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇರುವಂತಹ ಚೆಂಡು, ಸುಲಭವಾದ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಬಹಳಷ್ಟು ಉತ್ತಮವಾದ ಆಟವನ್ನು ತೋರ್ಪಡಿಸಿದಂತ ಚಿನ್ನಿ ಬೂಮ್ ಬೂಮ್ ಚಿನ್ನಿ ಈಗ
ಪೆವಿಲಿಯನ್ ಕಡೆ ಮರಳ್ತಾ ಇದ್ದಾರೆ. ಯಾರ ಕಡೆಯಿಂದ ಸರ್ ನಾಗದಾಂಡಿನಲ್ಲಿ ಸಿಕ್ಸರ್ ಬಂದರೆ ಟೀಮ್ ಅಪ್ಪು ಚಂದನ್ ರವರಿಂದ 1,000 ಘೋಷಣೆ ಆಗ್ತಾ ಇದೆ. ವಿಶೇಷ ಸೂಚನೆ, ನಾಗದಾಂಡಿನಲ್ಲಿ ಸಿಕ್ಸರ್ಗಳ ಒಂದರ 1,000 ಘೋಷಣೆ ಆಗ್ತಾ ಇದೆ. ಅವರೇನಾ ಅಥವಾ ಯಾರು ಬೇಕಾದ್ರೆ ಯಾರು ಕ್ಷಣಕಾಲ ಗಾಳಿಯಲ್ಲಿದೆ ಸರ್. ಮತ್ತೊಂದು ವಿಶೇಷ ಸೂಚನೆ ಬರ್ತಾ ಇದೆ. ಟೀಮ್ ಅಪ್ಪು ದಾಂಡಿಗರಿಂದ ಯಾವುದೇ ರೀತಿಯ ಸಿಕ್ಸರ್ ಅಲ್ಲಿ ಹರಿದು ಬಂದರೆ ಸೋಮಶೇಖರ್ ಅವರಿಂದ 2,000 ಘೋಷಣೆ ಆಗ್ತಾ ಇದೆ. ಯಾವುದೇ ಆಟಗಾರ ಈಗ ಸಿಕ್ಸರ್ ಅನ್ನು ದಾಖಲಿಸಿಕೊಂಡರೆ ಸೋಮಶೇಖರ್ ಅವರಿಂದ 2,000. ಈ ಬಾರಿ ಮತ್ತೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಯಾವುದೇ ರೀತಿಯ ಸಂಬಂಧ ಕೂಡ ಕಾಣ್ಕೊಳ್ತಾ ಇಲ್ಲ. ತನ್ನ ಮೂಲಕ ರೋಚಕ ಪಂದ್ಯಾಟವನ್ನ ಸಚಿನ್ ಇಲೆವೆನ್ ಈಗ ಗೆಲ್ತ್ಕೊಳ್ತಾ ಇದ್ರೆ. ಸಚಿನ್ ಇಲೆವೆನ್ ಅಂತ ಫೈನಲ್ ಪಂದ್ಯಕೂಟ ಬಹಳಷ್ಟು ಉತ್ತಮತೆಗೆ ಆಟವನ್ನು ತೋರ್ಪಡಿಸಿದಂತ ಸಚಿನ್ ಇಲೆವೆನ್ ತಂಡದ ಆಟಗಾರರಿಗೆ ಎಲ್ಲ ಆಯೋಜಕರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಟೀಮ್ ಅಪ್ಪು ಕೂಡ ಉತ್ತಮವಾಗಿ ಫೈನಲ್ ಪಂದ್ಯಕೂಟದಲ್ಲಿ ರೋಚಕವನ್ನ ದಾಖಲಿಸಿಕೊಂಡಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾವೆ. ಮತ್ತೆ ಮುಂದಿನ ಉದ್ಯಮನಕ್ಕಾಗಿ